ಹಾಯ್, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ಟೈಮ್ ಬಂದು 8:35, 8:40 ಥಿಂಕ್. ಸೊ ಹೇಗಿದ್ದೀರಾ ಎಲ್ಲರೂ? ಹೋಪ್ಸೋ ಎಲ್ಲ ಆರಾಮಾಗಿ ಚೆನ್ನಾಗಿ ಬಿಂದಾಸಾಗಿರ್ತೀರಾ. ನಾನು ಹೀಗಿದ್ದೀನಿ. ಸೋಮವಾರ ಬೆಳಗ್ಗೆ, ಸೋಮವಾರ ಅಂದರೆ ನಿಮಗೆ ಗೊತ್ತು. ಸೊ ಅನ್ನೋದೇ ಹೇಳಬೇಕಾಗಿಲ್ಲ. ವಾರ ಪೂಜೆ ಎಲ್ಲ ಆಯಿತು ಗೈಸ್. ಆ್ಯಕ್ಚುಲಿ ಎಲ್ಲೋಗಿದೆ ಅಂದರೆ ಚಾರುನ ಟೆಂಪಲ್ಗೆ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಟು ಹೋಗ್ತಾ ಇದ್ದೀನಿ. ಬಿಕಾಸ್ ಇವತ್ತು ವ್ಯಾನ್ ಬಂದಿಲ್ಲ, ಹಾಗಾಗಿ ನಾನೇ ಪಿಕಪ್ಪು ಡ್ರಾಪು ಎರಡೂ ಮಾಡಬೇಕು. ಈಗ ಅವಳನ್ನ ಡ್ರಾಪ್ ಮಾಡಿ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಒನ್ ಸೆಕೆಂಡ್, ವೆಲ್ಕಮ್ ಬ್ಯಾಕ್ ಗೈಸ್. ಹೋಪ್ಸೋ ಎಲ್ಲ ಆರಾಮಾಗಿ ಚೆನ್ನಾಗಿರ್ತೀರಾ ಅಂತ ನಾನು ಹಿಂಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಯಾರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ವ್ಯೂಸ್ ಕೊಡಿ, ವಿಡಿಯೋ ಕೊನೆ ತನಕ ನೋಡಿ. ಬೆಳಗ್ಗೆಯಿಂದ ವಾಕ್ ಹೋಗಿದ್ದೆ. ಇವತ್ತು ದೋಸೆ, ಪಾಲಕ್ ಪನ್ನೀರ್, ದೋಸೆಗೆ ಕಾಂಬಿನೇಷನ್ ಎಲ್ಲರದು ಆಯಿತು. ಅವ್ರು ಹೋದರು. ಸತೀಶ್ ಸ್ನಾನ ಮಾಡ್ತಿದ್ರು, ನಾನು ಇಲ್ಲಿ ಬಂದೆ. ಗೋಡೌನ್ ಪೂಜೆ, ಮನೆ ಪೂಜೆ, ವಾರ ಪೂಜೆ ಎಲ್ಲ ಆಯಿತು. ಸೊ ಬನ್ನಿ ಮನೆಗೆ ಹೋಗೋಣ. ನನ್ನ ರೆಗ್ಯುಲರ್ ರೊಟೀನ್ ಸ್ಟಾರ್ಟ್ ಆಗೋದು 3 ಗಂಟೆಗೆ. ಅರ್ಲಿಂದ ಮಾರ್ನಿಂಗ್ ಮನೆ ಕೆಲಸ ಮುಗಿಸಿ, ಅಂದರೆ ಮೀನ್ಸ್ ಬಾಗಿಲು ತೊಳೆದು ರಂಗೋಲಿ ಹಾಕಿ ಆಫೀಸ್ ಕ್ಲೀನ್ ಮಾಡಿ ವಾಕ್ ಹೋಗ್ತೀನಿ. ಸೊ ಇವಾಗಿಂದ ಒಂದು ಎಷ್ಟು ಹೆಜ್ಜೆ ಅರ್ಲಿಂದ ಮಾರ್ನಿಂಗ್ ನಡೀತೀನಿ ಅಂತ ಅಂದ್ಬಿಟ್ಟು 4.2 ಕಿಲೋಮೀಟ್ರ್ ನಡೆದೆ. 5,621 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಮನೆಗೆ ಬಂದು ಇನ್ನು ಸ್ವಲ್ಪ ಟೈಮ್ ಇತ್ತು. ಹಾಗಾಗಿ ಚಾರುಗೆ, ವಿಕಾಸ್ಗೆ ಸ್ವಲ್ಪ ಓದಿಸ್ತಾ ಇದ್ದೆ. ಬಿಕಾಸ್ ಅವ್ರಿಗೆಲ್ಲ UT ಟೆಸ್ಟ್ಗಳು ನಡೀತಾ ಇದೆ. ಸೊ ಹಾಗಾಗಿ ಓದಿಸ್ತಾ ಕೂತ್ಕೊಂಡು ಕೈ ಕಾಲು ಮುರಿ ಎಂದಿದ್ದು ಮರ್ತೋಯ್ತು ನಿಂಗೆ. ಕೈ ಕಾಲು ಮುರಿದಾಕು ಅಂತ ಅನ್ನು ಮ್ಯಾಮ್ಗೆ ಅಂತ ಅಂದಿದ್ದು ಮರ್ತೋಯ್ತು ನಿಂಗೆ. ಏನು ಮುರ್ದಾಕಲ್ಲ, ನನ್ನ ಹತ್ರ ವಿಡಿಯೋನೇ ಇದೆ ಅಪ್ಪ ಅಂದಿದ್ದು. ಸುಮ್ಮನೆ ಅನ್ನುತ್ತೆ ನಿಮ್ಮಪ್ಪ ನಿನ್ನ ಹತ್ರ. ಆಯಿತು. ಹಾಂ ಏನಪ್ಪ, ಈಗ ನೋಡ್ತೀನಿ ಮಾರ್ಕ್ಸು. ಎದೊಳಪ್ಪ ಬರೀ ಫಸ್ಟ್ ಸಾಕಾ? G-Shock ಅಷ್ಟೆಲ್ಲ ಹಾಕೊಳ್ಳೋ ಯೋಗ್ಯತೆ ಇಲ್ಲ. ಬರೀ ಯಾರಿಗೆ? ಯಾರಿಗೂ ಇಲ್ಲ. ನಾನೇ ಹಾಕೊಳ್ಳಲ್ಲ, ನಿಮ್ಮ ಪಪ್ಪನೇ ಹಾಕೊಳ್ಳಲ್ಲ. ನಿಂಗೆ ಬಿಡು, ನಿನ್ನ ಆ್ಯಪಲ್ ವಾಚ್ ಎತ್ಕೋತೀನಿ. ಆಯಿತು, ನಂದು ವಾಚ್ ಬೆಳಗ್ಗೆನೇ ಎಸ್ಕೇಪ್ ಮಾಡಾಯ್ತದನ್ನ. ಆರೆಂಜ್ ಬೆಲ್ಟ್ ಎತ್ಕೊಂಡು ವೈಟ್ ಕಲರ್ದು ಅದೇ ಇದನ್ನ ಎತ್ಕೊಂಡಿದ್ದೀನಿ. ಆಯಿತು, ಬರೀ ಕಂದ. ಸ್ವಲ್ಪ ಅರ್ಲಿಯಿಂದ ಮಾರ್ನಿಂಗ್ ಓದಿಸ್ತಾ ಇದ್ದೆ. ಸೊ ಆಮೇಲೆ ದೋಸೆ, ಅದೆಲ್ಲ ಮಾಮೂಲಿ. ದೋಸೆ ಹಾಕೋದೇನು 5-10 ನಿಮಿಷದ ಕೆಲಸ. ಮನೆಯೆಲ್ಲ ನೀಟಾಗಿ, ಇವತ್ತು ವಾರ, ಸೊ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮನೆಯೆಲ್ಲ ನೀಟಾಗಿ ಎಲ್ಲ ಕಸ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು. ಒಬ್ಬರು ಕಮೆಂಟ್ ಹಾಕಿದರು ನನಗೆ, ನೀವು ಬಟ್ಟೆ ಒಗೆಯೋದು ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು. ನನಗೆ ನಗು ಬಂತು, ಯಾಕಂದರೆ ಬಟ್ಟೆ ಒಗೆದೆ ಅಂತಿರ್ತೀನಲ್ಲ. ಮೇ ಬಿ ಅದಕ್ಕೋಸ್ಕರ ಈ ಡೌಟಿಂದ ಅವ್ರು ನನ್ನ ಕಮೆಂಟ್ ಹಾಕಿದ್ದಾರೆ ಅಂದ್ಕೊಂಡೆ. ಸಿಂಪಲಾಗಿ ವಾರ ಪೂಜೆ ಮಾಡಿದೆ. ಹಾರಗಳೆಲ್ಲ ಏನೂ ತೆಗೆದಿರಲಿಲ್ಲ. ಮೇಲ್ಗಡೆ ಕನಕಾಂಬರ ಹೂವು, ದಾಸವಾಳ ಹೂವು, ಸಾಮಂತಿಗೆ ಹೂವು ಎಲ್ಲ ಹೊಸ್ದಾಗಿ ಹಾಕಿ ಪೂಜೆ ಮಾಡಿ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋವಂಥ ಮಾರುತಿ ಟೆಂಪಲ್ಗೆ ನಾನು ಚಾರು ಇದ್ದರು. ಇವತ್ತು ಚಾರುನ ನಾನೇ ಬಿಡಬೇಕಾಗಿತ್ತು, ಹಾಗಾಗಿ ಚಾರುನ ಕರ್ಕೊಂಡು ಟೆಂಪಲ್ಗೆ ಹೋದೆ. ಇನ್ನೊಬ್ಬರು ಕಮೆಂಟ್ ಮಾಡಿದರು ನನಗೆ, ಏನು ಅಂತ ಮುಂದೆ ವ್ಲಾಗ್ನ ನೋಡಿ. ಏನಪ್ಪ ಅಂದರೆ ಅವರು ಡೌಟಿಂದ ಇದನ್ನು ಕೇಳ್ತಾ ಇದ್ದಾರೆ ಅಂತ ನಂಗೆ ಅನ್ನಿಸ್ಲಿಲ್ಲ ಅವ್ರ ಕಮೆಂಟ್ನ. ನಾನು ಚಾರು ಇಬ್ಬರು ಟೆಂಪಲ್ ಮುಗಿಸ್ಕೊಂಡು ಅವಳ ಸ್ಕೂಲ್ಗೆ ಡ್ರಾಪ್ ಮಾಡೋಣ ಅಂತ ಹೋಗ್ತಾಯಿದ್ದೆ. ನೀವು ಎಲ್ಲ ಯೂಟ್ಯೂಬರು ಹಿಂಗೇನಾ ಮೀನ್ಸ್ ಅಂತಂದರೆ ನಾನು ಅದು ರಿಪೋರ್ಟ್ ಮಾಡಬಾರ್ದಿತ್ತು. ರಿಪೋರ್ಟ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ ಅಂದರೆ ಅದು ಸ್ಕ್ರೀನ್ಶಾಟ್ ತೊಗೊಂಡು ನಾನು ರಿಪೋರ್ಟ್ ಮಾಡಬೇಕಾಗಿತ್ತು. ಹೀಗೆ ರಿಪ್ಲೈ ಮಾಡ್ತಾಯಿದ್ದೆ, ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ ನಾನು, ಅದು ನಿಮಗೂ ಗೊತ್ತು. ಅದು ರಿಪೋರ್ಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅದು ಡಿಲೀಟ್ ಆಗೋಯಿತು. ಸೊ ಅವಳನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಇವಾಗ ನಾನು ಮನೆ ಹತ್ರ ಬಂದೆ. ಬೆಳಗ್ಗೆಯಿಂದ ಎಷ್ಟು ಬ್ಯುಸಿ ಇದ್ದೀನಿ ಅಂತಂದರೆ ಇವತ್ತು ಕಬೋರ್ಡಲ್ಲಿರೋ ಬಟ್ಟೆಗಳೆಲ್ಲ ಕಿತ್ಕೊಂಡು ಒದ್ರಕೊಂಡು ಕೂತ್ಕೊಂಡಿದ್ದೀನಿ. ನಾನು ಕೆಲಸ ಮಾಡೋದು ವಿಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಲ, ಕೆಲಸ ಮಾಡೋದು ಮನೇಲಿರೋ ಕೆಲಸಗಳನ್ನ ಮಾಡುವಾಗ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ನೀವು ಹೇಳಿರೋ ಅಂಥ ಮಾತನ್ನ ವಾಪಸ್ ತಗೊಳ್ಳಿ. ಸೊ ನೀವು ಒಂದು ಹೆಣ್ಣಾಗಿ ಈ ರೀತಿ ಕಮೆಂಟ್ ಮಾಡಿದ್ದು ನಂಗೆ ಒಂಚೂರು ಇಷ್ಟ ಇಲ್ಲ. ಹಂಗಂತ ಅಂದ್ಬಿಟ್ಟು ನೀವು ನಿಮ್ಮ ಮನೇಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತೀರಾ, ಅದಕ್ಕೆ ನೀವು ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡ್ತೀರಾ? ನಿಮ್ಮ ಗಂಡ ನಿಮ್ಗೇನೋ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡ್ತೀರಾ? ಇಲ್ಲ ಅಲ್ವಾ? ನಿಸ್ವಾರ್ಥ ಮನೋಭಾವನದಿಂದ ತಾನೇ ನಿಮ್ಮ ಮನೆಗೋಸ್ಕರ ನೀವು ಕೆಲಸ ಮಾಡ್ತೀರಾ. ಅದೇ ರೀತಿ ಎಲ್ಲರೂ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನೀವು? ಸೊ ನಾನಿವಾಗ ನೋಡಿ ದೋಸೆ, ಪಾಲಕ್ ಪನ್ನೀರ್ ಮತ್ತು ನಮ್ಮ ಕೆಳಗಡೆ ಗೋಡೌನಲ್ಲಿ ಕಪ್ಪು ಕಡಲೆಕಾಳು ಬಾಳೆಕಾಯಿ ಹುಳಿ ಮಾಡಿದರು.
ಅದಂತೂ ನನಗೆ ಆಲ್ ಟೈಮ್ ಫೇವ್ರೇಟ್ ಆಯಿತಾ. ನನಗಂತೂ ತುಂಬ ಇಷ್ಟ, ಯಾವಾಗ ಕೊಟ್ಟರೂ ತಿಂತೀನಿ ನಾನು ಅದನ್ನು. ಆ್ಯಕ್ಚುಲಿ ಬೆಳಗ್ಗೆಯಿಂದ ಒಂದು ಲೋಟ ಕಾಫಿ ಕೂಡ ಕುಡಿದಿರಲಿಲ್ಲ. ಈಗ ಸ್ವಲ್ಪ ಶುಂಠಿ ಏಲಕ್ಕಿ ಎಲ್ಲ ಹಾಕಿ ಟೀ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ದೋಸೆ ಹಾಕ್ತೆ, ಬಿಕಾಸ್ ಸತೀಶ್ದು ಸ್ನಾನ ಆಗಿತ್ತು. ಅವರು ಆರೋದ್ರೆ ತಿನ್ನಲ್ಲ, ಅವ್ರಿಗೂ ಕೂಡ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಮತ್ತು ಪಾಲಕ್ ಪನ್ನೀರೆಲ್ಲ ಬಿಸಿ ಮಾಡಿ ಕೂಟೆಲ್ಲ ಬಿಸಿ ಮಾಡ್ತಾಯಿದ್ದೀನಿ. ನಮ್ಮ ಹುಡುಗ ಕೋಟೆ ನಿಮಗೆ ಗೊತ್ತಲ್ಲ, ಸೊ ಅವನು ಕೂಡ ತಿಂಡಿಗೆ ಬಂದಿದ್ದಾನೆ, ಅವನಿಗೂ ತಿಂಡಿ ಕೊಡಬೇಕು. ಬಿಸಿ ದೋಸೆ ಹಾಕಿ ನನ್ನ ಮಕ್ಳಿಗೆ ಮಾತ್ರ ಇಬ್ಬರಿಗೂ ದೋಸೆ ಹಾಕಿ ಡಬ್ಬಿ ರೆಡಿ ಮಾಡಿ ಕಳಿಸಿದ್ದೆ. ನಂಗೆ ಗೊತ್ತಿತ್ತು ಈ ದೋಸೆ ಮಾಡಿದಾಗ ರೊಟ್ಟಿ ಮಾಡಿದಾಗ ಡಬಲ್ ಸಲ ಅಡುಗೆ ಮನೆಯಲ್ಲೇ ಡ್ಯೂಟಿ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಮತ್ತೆಲ್ಲ ಬಿಸಿ ಮಾಡಿ ಅವ್ರಿಗೆಲ್ಲ ಕೊಡ್ತಾಯಿದ್ದೀನಿ. ಜೊತೆಗೆ ಟೀ ಕೂಡ ಇಟ್ಟಿದ್ದೀನಿ. ನನಗೂ ಒಂಚೂರು ಟೀ ಇಟ್ಕೊಂಡಿದ್ದೀನಿ. ನನಗೆ ಬೆಳಗ್ಗೆಯಿಂದ ಒಂದು ಲೋಟ ಗಂಜಿ ಬಿಟ್ಟರೆ, ಒಂದು ಲೋಟ ಬಿಸಿನೀರು ಬಿಟ್ಟರೆ ನಾನೇನು ತೊಗೊಂಡಿರಲ್ಲ. ಸೊ ಸುಮಾರು ಜನ ಕಾಫಿ ಟೀ ಕುಡಿಬೇಡಿ ಅಂತ ನನಗೆ ಹೇಳ್ತೀರಾ. ನಾನು ಅಷ್ಟೊಂದಿಲ್ಲ ಏನು ಕಾಫಿ ಟೀ ಕುಡಿಯಲ್ಲ ಗೈಸ್. ತಿಂಡಿ ಮೀನ್ಸ್ ಬೆಳಗ್ಗೆ ಒನ್ ಟೈಮ್ ಕುಡಿತೀನಿ, ಬಿಟ್ಟರೆ ಸಂಜೆ ಒಂದು 4-4:30 ಹಂಗೆ ಒನ್ ಟೈಮ್ ಕುಡಿತೀನಿ. ನೋಡಿ ಅದೊಂಚೂರು ಹಿಂಗೆ ಎತ್ತವಾಗ ಮಡ್ಚ್ಕೊಂಡಂಗೆ ಆಗೋಯ್ತು, ಕಿತ್ತೋಯ್ತು. ಸೊ ನಮ್ಮ ಹುಡುಗನಿಗೂ ತಿಂಡಿ ಕೊಟ್ಟು, ಸತೀಶ್ಗೂ ತಿಂಡಿ ಕೊಟ್ಟು, ಅವ್ರಿಗೂ ಕೂಡ ಹಾಲೆಲ್ಲ ಕೊಟ್ಟು ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋದಾಯಿತು. ಕೆಲಸ ಮಾಡೋರಿಗೆ ಎಷ್ಟು ಇರುತ್ತೆ ಟೆನ್ಷನ್ನು, ಮಕ್ಳಿಗೊಂದ್ಸಲಿ, ಹಸ್ಬೆಂಡ್ಗೊಂದ್ಸಲಿ, ಕೆಲಸದವ್ರಿಗೊಂದ್ಸಲಿ ಅಂತ ಮತ್ತೆಲ್ಲ ಕ್ಲೀನ್ ಮಾಡಬೇಕು, ಮತ್ತೆಲ್ಲ ತೊಳಿಬೇಕು, ಎಷ್ಟೆಲ್ಲ ಕೆಲಸ ಇರುತ್ತೆ, ಎಷ್ಟೆಲ್ಲ ಟೆನ್ಷನ್ ಇರುತ್ತೆ. ಮಾಡೋರಿಗೆ ಗೊತ್ತಿರುತ್ತೆ. ವಿಡಿಯೋಗೋಸ್ಕರ ನೀನು ಇಷ್ಟೆಲ್ಲ ಕೆಲಸ ಮಾಡ್ತೀಯಾ ಅಂತ ಇವರು ಕೂತ್ಕೊಂಡು ಸಲೀಸಾಗಿ ಅದು ಹೆಂಗೆ ಕಮೆಂಟ್ ಹಾಕ್ಬಿಡ್ತಾರೆ. ಸೊ ನಾನೊಬ್ಳು ಪೆದ್ದಿ, ಅದನ್ನು ರಿಪೋರ್ಟ್ ಮಾಡೋಕ್ಕೆ ಮುಂಚೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನಾನು ರಿಪೋರ್ಟ್ ಮಾಡಬೇಕಾಗಿತ್ತು. ಪೆದ್ದುತನ ಮಾಡಿಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಅವರು ಗೋಡೌನಲ್ಲಿ ತೊಗೊಂಡೋಗಿದ್ರಂತಲ್ಲ 4-5 ಬಕೆಟ್ಗಳನ್ನ ತಂದು ಕೊಟ್ಟಿಲ್ವನ? ತಗೋ. ಕಾಳುಗೊಜ್ಜು ಚೆನ್ನಾಗೈತೆನಾ? ಚೆನ್ನಾಗೈತಾ ಕಾಳುಗೊಜ್ಜು? ಚೆನ್ನಾಯ್ತಾ? ನಂಬ್ತೀರಾ ಬಿಡ್ತೀರಾ? ಇವಾಗ ಯಾರನ್ನಾದರೂ ನೋಡಿ 1,000 ಫಾಲೋವರ್ ಇರಲಿ ಅಥವಾ 500 ಜನ ಫಾಲೋವರ್ ಇರಲಿ, ವಿಡಿಯೋ ಮಾಡ್ತೀವಿ ನಾವು, ಯೂಟ್ಯೂಬ್ ವ್ಲಾಗ್ ಮಾಡ್ತೀನಿ ಅನ್ನೋರೇ ಹೊರ್ತು ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ಸೋಷಿಯಲ್ ಮೀಡಿಯಾ ಇವಾಗ ಯಪ್ಪ ಅಂತ ಅನ್ಸುತ್ತೆ. ನಾನು ಹತ್ರ ಹೇಳಿಸ್ದೆ, ಬಾರೋ ಊಟ ಮಾಡು ಅಂತ. ಅಲ್ಲಿ ಬಕೆಟಲ್ಲಿ ತುಂಬಿಟ್ಟಿದೆಯಲ್ಲೋ ಅಂತ. ನೀನು ಊಟನೂ ಮಾಡಲಿಲ್ಲ, ಆನು ಅನ್ನಲಿಲ್ಲ, ಓನು ಅನ್ನಲಿಲ್ವಲ್ಲೋ, ಕೂಗಿ ಸಾಕಾಯ್ತು ಕತೆ ಹುಡುಗ. 6 ಗಂಟೆಲಿ ಒಂದ್ಸಲಿ ಹೇಳಿಸ್ತೆ. ಆಮೇಲೆ ನಾನು ಆರನ್ನು ಹೊಡೆದು ಮನೆ ಹತ್ರ ಬರುವಾಗ ಹೇಳ್ಸಿದ್ದು, ಕಸ ಬಂತು ಕೊಡೋ ಅಂತ. ಕತೆ ಹುಡುಗ. ಆ ಬಕೆಟಲ್ಲಿ ಇದ್ದಿದ್ದೆಲ್ಲ ಕೊಟ್ಟ. ಅವನು ಯಾಕೆ ನಿನ್ನಿಂದ ಸುತ್ತವನೇ, ನಿನ್ನೆ ಚಾಕ್ಲೇಟ್ ತಗೊಡ್ತೀನಿ ಅಂದಿ. ಕತೆ ಅದು ಪಾಪ, ನಿನ್ನ ಹಿಡ್ಕ ಸುತ್ತವನೆಲ್ಲ ಕೊಡ್ಸು ಬಾ ಅಂತ. ಸತೀಶ್ಗೆ ಗೋಡನಲ್ಲಿ ಫುಲ್ ಕೆಲಸ ಇತ್ತು. ಸೊ ಚಾಮುಂಡೇಶ್ವರಿ ಪ್ರಸಾದಗಳೆಲ್ಲ ಮಾಡಬೇಕಿತ್ತು. ಅಕ್ಕಿ ರೇಟ್ ಅಂತೂ ತುಂಬ ಜಾಸ್ತಿ ಆಗಿದೆ, ಈರುಳ್ಳಿ ರೇಟು ಕೂಡ ಜಾಸ್ತಿ ಆಗಿದೆ. ಮಾರ್ಕೆಟ್ಗೆ ಹೋದರು. ನಂದು ಕೂಡ ತಿಂಡಿ ಆಯಿತು, ನೋಡಿದ್ರಲ್ಲ, ಎಲ್ಲರದ್ದು ತಿಂಡಿ ಆಯಿತು. ನಾನು ಬೆಳಗ್ಗೆಯಿಂದ ಗಂಜಿ ಮಾತ್ರ ಕುಡಿದಿದ್ದೆ. ಸೊ ಇವಾಗ ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಕುಡಿದೆ. ಸ್ವಲ್ಪ ನೆಗಡಿ ಥರ ಫೀಲ್ ಆಗ್ತಾಯಿದೆ, ಬಿಕಾಸ್ ಕೆಲಸ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಕಬೋರ್ಡ್ಸದು ಸ್ಯಾರಿ ಎಲ್ಲ ಇವತ್ತು ಮಿಷಿನ್ಗೆ ಹಾಕಿದ್ದೆ, ಡ್ರೈ ವಾಶ್ಗೆ. ಅದನ್ನೆಲ್ಲ ಒಣ ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ಡ್ರೈ ಆದಮೇಲೆ ತೊಗೊಂಬಂದು ಎಲ್ಲ ಫೋಲ್ಡ್ ಮಾಡಿ ಮಡಚಿಡಬೇಕು. ಫ್ರೀನೇ ಇಲ್ಲ ಗೈಸ್ ಇವತ್ತೆಲ್ಲ. ಫುಲ್ಲು ಸ್ವಲ್ಪ ತಲೆನೋವು, ಜೊತೆಗೆ ಸ್ವಲ್ಪ ನೆಗಡಿ ಆದಂಗೆ ಫೀಲ್ ಆಗ್ತಾಯಿದೆ. ಸೊ ಮಾರ್ಕೆಟ್ಗೆ ಹೋಗ್ತಾಯಿದ್ದಾರೆ ಸತೀಶ್ ಮತ್ತು ನಮ್ಮ ಹುಡುಗ ಕೋಟೆ ಇಬ್ಬರು ಕೂಡ. ನಾನೀಗ ಒಂಚೂರು ಕಬೋರ್ಡೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಬಿಡ್ಬೇಕು, ಆರ್ಗನೈಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನೋಡಿ ಗೈಸ್, ಹೊಸ ಗೌನ್ಗಳು ನಾನು ಯೂಸೇ ಮಾಡಿಲ್ಲ, ಹಾಕ್ಕೊಂಡು ಎಲ್ಲೋಗಿ ಎಲ್ಲ ಹಾಕ್ಕೊಂಡೇ ಇಲ್ಲ, ಬೇರೆ ಮಾಡಿಲ್ಲ. ಎಲ್ಲರೂ ಹೋಗೋಂಗಿದ್ರೆ ಹಾಕ್ಕೋಬೋದು, ಎಲ್ಲೋಗ್ತೀನಿ ನಾನು ಹಾಕ್ಕೊಳಕ್ಕೆ ಅಲ್ವಾ? ತೊಗೊಳ್ಳೋವಾಗ ಆಸೆ ಅಷ್ಟೇ. ಈ ಸಲ ನಾನು ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದ್ದೀನಿ, ಗೌನ್ಗಳು ಈ ಥರದ್ದೆಲ್ಲ ನಾನು ತೊಗೊಳ್ಳೇಬಾರ್ದು ಅಂತ. ಇಷ್ಟೊಂದೆಲ್ಲ ತೆಗಿಯೋದು, ಕ್ಲೀನ್ ಮಾಡೋದು, ವಾಶ್ ಮಾಡೋದು, ಒಣಗಿಸೋದು, ಮತ್ತು ಎತ್ತಿಕ್ಕೋದು,
ಬೇಜಾರು ಬಂದೋಗ್ಬಿಟ್ಟಿದೆ ನನಗೂ ಕೂಡ. ಅದಕ್ಕೆ ಈ ಸಲ ಫುಲ್ಲು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಜ್ಯುವೆಲ್ರಿ ಬಾಕ್ಸ್ನ ಆರ್ಗನೈಸೇ ಮಾಡಿರಲಿಲ್ಲ. ಇಯರಿಂಗ್ಸ್ ಎಲ್ಲ ತೊಗೊಳೋದು, ಅಲ್ಲಿ ಇಲ್ಲಿ ಹಾಕ್ಬಿಡೋದು, ಈ ಥರ ಮಾಡ್ತಾಯಿದ್ದೆ. ಪ್ರತಿಯೊಂದು ಎಲ್ಲ ಹೊರಗಡೆ ತೆಗೆದು ಇವತ್ತು ನೀಟಾಗಿ ಒಂದೇ ಸಲ ಕ್ಲೀನ್ ಮಾಡೋಣ, ಪದೇ ಪದೇ ಒಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನೀಟಾಗೆಲ್ಲ ಒಂದು ಡ್ರೈ ಬಟ್ಟೆ ತೊಗೊಂಡು ಎಲ್ಲ ಕಬೋರ್ಡ್ಸ್ ಎಲ್ಲ ಕೊಲೀನ್ ಹಾಕಿ ಒರೆಸ್ಬಿಟ್ಟು ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊತಾ ಇರ್ತೀನಿ. ಒಂದೊಂದ್ಸಲಿ ತೊಗೋತೀನಿ ಅರ್ಜೆಂಟಲ್ಲಿ, ಆ ಇಯರಿಂಗ್ ಒಂದು ಕಡೆ, ಈ ಇಯರಿಂಗ್ ಒಂದು ಕಡೆ ಹಾಕಿ ಇಟ್ಬಿಡ್ತೀನಿ. ಬಟ್ ಇವತ್ತಂತೂ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದ್ದೆ, ಮಾಡ್ತಾ ಅಚ್ಚುಕಟ್ಟಾಗಿ ಮಾಡಬೇಕು. ಎಲ್ಲ ಸಕ್ರಿಗೇಟ್ ಮಾಡಿ ಇಯರಿಂಗ್ಸ್ ಬಾಕ್ಸ್ಗೆ ಇಯರಿಂಗ್ಸೇ ಹಾಕಿಡಬೇಕು, ಬ್ಯಾಂಗಲ್ ಬಾಕ್ಸ್ಗೆ ಬ್ಯಾಂಗಲ್ಸೇ ಹಾಕಿಡಬೇಕು ಅಂತ ಎಲ್ಲ ಬ್ಯಾಂಕಿಂದ ತಂದಿದ್ದೀನಿ. ಎತ್ತಿಕ್ಕೋದೇ ಒಂದು ದೊಡ್ಡ ತಲೆನೋವು ನನಗೆ. ಮತ್ತು ಬ್ಯಾಂಕಿಗೆ ತೊಗೊಂಡೋಗಿ ಇಡಬೇಕಲ್ಲ, ಅದು ಇನ್ನೂ ದೊಡ್ಡ ತಲೆನೋವು. ಯಾಕೋ ಮಳೆ ಬರೋಂಗಾಯಿತು, ಬೇಗ ಹೋಗಿ ಎಲ್ಲ ಡ್ರೈ ಆಗಿತ್ತು. ತುಂಬ ಗಾಳಿ ಅಲ್ವಾ, ಬೇಗ ಒಣಕೊಳ್ಳುತ್ತೆ. ಎಲ್ಲ ಬಟ್ಟೆಗಳು ಒಂದೇ ಸಲ ಎತ್ಕೊಂಬಂದೆ. 3 ಫ್ಲೋರಿಂದ ಬಟ್ಟೆ ಎತ್ಕೊಂಬರೋದು ಅಷ್ಟು ಈಸಿ ಕೆಲಸ ಅಲ್ಲ. ಯಾಕಂದರೆ ಕೈ ತುಂಬ ಬಟ್ಟೆ ಇದ್ದಾಗ ನೆಲ ಕಾಣಲ್ಲ. ಒಂದು ಸ್ಟೆಪ್ ಮಿಸ್ ಆದರೂ, ಒಂದು ಸ್ಟೆಪ್ ಆ ಕಡೆ ಈ ಕಡೆ ಹೋದರೂ ಕಾಲು ಟ್ವಿಸ್ಟ್ ಆಗುತ್ತೆ. ಸುಮಾರು ಸಲ ಈ ರೀತಿ ನನಗಾಗಿದೆ, ಕಾಲು ಉಳುಕ್ಸ್ಕೊಂಡಿದ್ದೀನಿ. ಆಮೇಲೆ ದಬ ಅಂತ ಓಡಾಡ್ತಿರ್ತೀನಲ್ವ, ಹಾಗಾಗಿ ಆ ಥರ ಆಗುತ್ತೆ. ಸೊ ಈ ಸಲ ಎಷ್ಟು ಮಾಡ್ಕೊತೀನೋ, ಎಷ್ಟು ನೋವು ಮಾಡ್ಕೊತೀನೋ ಅದೇ ಒಂದು ಸ್ವಲ್ಪ ಭಯ. ಸತೀಶ ಆಲ್ರೆಡಿ ಶುರು ಮಾಡಿದ್ದಾರೆ. ಎಷ್ಟು ತೆಗಿತೀಯಾ, ಎಷ್ಟು ಕ್ಲೀನ್ ಮಾಡ್ತೀಯಾ, ಎಷ್ಟು ಮಡಚಿಡ್ತೀಯಾ, ನಿಂಗೆ ನಿದ್ರೆ ಬರಲ್ವಾ ಅಂತಿರ್ತಾರೆ. ಮೀನ್ಸ್ ಅಂದರೆ ಚಾರು ಫಂಕ್ಷನಲ್ಲಿ ಇವಾಗೆಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ, ಹಾಗಾಗಿ ಯಾವಾಗ ಏನೇ ಮಾಡಿದರೂ ಹಬ್ಬ ಅಂತ ಬಂದಾಗ ಡೀಪ್ ಕ್ಲೀನ್ ಮಾಡಲೇಬೇಕು. ಮಾಡಿದ್ರೇ ನಮ್ಮ ಹೆಣ್ಮಕ್ಳಿಗೆ ಸಮಾಧಾನ. ಏನಂತೀರಾ, ಅವಾಗ ಮಾಡಿದ್ದೀನಿ, ಇವಾಗ ಮಾಡಿದ್ದೀನಿ, ಹಾಗೆ ಮಾಡೋಣ, ಸಾಧ್ಯನೇ ಇಲ್ಲ ಗೈಸ್. ನಿಜಕ್ಕೂ ನನಗೆ ಬಟ್ಟೆ ಕೆಲಸ ಒಂದು ಮುಗಿದ್ಬಿಟ್ರೆ ಇನ್ಯಾವ ಕೆಲಸಕ್ಕೂ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಬಟ್ಟೆ ಕೆಲಸ ಗರಿಗರಿಯಾಗಿ ಗಾಳಿ ಇದ್ದಾಗ, ಬಿಸಿಲಿದ್ದಾಗ ಬಟ್ಟೆ ಕೆಲಸಗಳು ಮಾಡ್ಕೊಂಬಿಡ್ಬೇಕು. ಈ ಮಳೆ ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಲಾಸ್ಟ್ ಟೈಮ್ ಹೋಲಿಸ್ಕೊಂಡ್ರೆ ಅಷ್ಟೇನು ಮಳೆ ಇಲ್ಲ, ಬಟ್ ಆದರೂ ಕೂಡ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಅಚ್ಚುಕಟ್ಟಾಗಿ ಮಾಡ್ಕೋಬೇಕಲ್ವ, ಏನಂತೀರ. ಸೊ ಎಲ್ಲ ಎತ್ಕೊಂಬಂದಿದ್ದೀನಿ, ಮಡಚಿಡ್ತಾ ಇದ್ದೀನಿ. ಒಂದು ಬ್ಯಾಗಿಗೆ ಒಂದು 20-25 ಸ್ಯಾರಿ ಆಗುತ್ತೆ. ಈ ಥರ ಪೌಚಸ್ ಬ್ಯಾಗ್ಗಳನ್ನ ತರಿಸಿದ್ದೀನಿ ಸಿಟಿಯಿಂದ. ಲಾಸ್ಟ್ ಇಯರೇ ತರಿಸ್ದೆ. ಸೊ ಕೆಲಸ ಮಾಡ್ತಾ ರೀಲ್ಸ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ. ರೀಲ್ಸ್ ಮಾಡಿಲ್ಲ ಅಂದರೆ ಸಮಾಧಾನ ಕೂಡ ಆಗಲ್ಲ. ಯಾರೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರೋ, 1-2-3 ಜನ ಅಷ್ಟೇ, ಮಿಕ್ಕವರೆಲ್ಲ ಯಾರೂ ಇಲ್ಲ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ಯಾರೂ ವಿಡಿಯೋಗೋಸ್ಕರ ಕೆಲಸ ಮಾಡಲ್ಲ. ಕೆಲಸ ಏನಿರುತ್ತೆ ಮನೇಲಿ ಅದನ್ನು ಹುಡ್ಕೊಂಡು ಮಾಡ್ತೀವಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಅರ್ಥ ಮಾಡ್ಕೋಬೇಡಿ. ಒಳ್ಳೆ ರೀತಿ ಏನೋ ಒಂದು ಸಾಧಿಸಬೇಕು ಅಂತ ಹಠ ಛಲ ಎಲ್ಲ ಇದೆ. ದಯವಿಟ್ಟು ಅದಕ್ಕೆ ನಿಮ್ಮ ಬೆಂಬಲ, ಪ್ರೀತಿ, ವಿಶ್ವಾಸ, ಚಿನ್ನ ಬೆಳ್ಳಿ ಈ ಥರ ತೋರಿಸ್ದಾಗ ನೀಡೋ ಸಪೋರ್ಟ್ ನಾರ್ಮಲ್ ವ್ಲಾಗ್ಗಳಿಗೂ ಕೊಡಿ ಅಂತಷ್ಟೇ ನಾನು ನಿಮ್ಮ ಹತ್ರ ಕಳ್ಕಳಿಯಾಗಿ ಕೇಳ್ಕೊತೀನಿ. ಯಾಕಂದರೆ ಈಗ ಚಿನ್ನ, ಸೀರೆ, ಒಡವೆ, ಬೆಳ್ಳಿ ಅಂತ ಐಟಮ್ಸ್ ತೋರಿಸ್ದಾಗ ಸಿಗೋವಂಥ ವ್ಯೂಸು, ಕಷ್ಟಪಟ್ಟು ಬೆಳಗ್ಗೆಯಿಂದ ರಾತ್ರಿ ತನಕ ಒಂದು ಅವರ್ ನಿದ್ರೆ ಮಾಡಿದ, ರೆಸ್ಟ್ ಮಾಡಿದ್ರೆ ಕೆಲಸ ಮಾಡಿರ್ತಾನಲ್ಲ, ಆ ವಿಡಿಯೋಗೆ ಅಷ್ಟು ರೆಸ್ಪಾನ್ಸ್ ಸಿಗೋದಿಲ್ಲ. ಅವಾಗೆಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಏನಪ್ಪ ಇದು, ನಿಯತ್ತಾಗಿರೋರಿಗೆ ಬೆಲೆನೇ ಇಲ್ವಾ, ಇಷ್ಟೇನಾ, ಲೈಫೇ ಹಿಂಗೇನಾ ಅಂತಲೂ ಕೂಡ ಅನಿಸುತ್ತೆ. ಸ್ಯಾರಿ ಎಲ್ಲ ಮುಗೀತು. ಈಗ ಬ್ಲೌಸ್ಗಳ ರಾಶಿ. ಬ್ಲೌಸೇ ನಂಬ್ತಿರೋ ಬಿಡ್ತಿರೋ 3 ಬ್ಯಾಗ್ ಅಷ್ಟಿದೆ ಬ್ಲೌಸ್ಗಳು. ಸೊ ಈಗ ಬ್ಲೌಸೆಲ್ಲ ಎತ್ಕೊಂಬಂದಿದ್ದೀನಿ. ಅದನ್ನೆಲ್ಲ ಫೋಲ್ಡ್ ಮಾಡಿ ಅದ್ರ ಜಾಗಕ್ಕೆ ಎತ್ತಿಕ್ಕಬೇಕು. ಎಲ್ಲ ಸ್ನಾನ ಮಾಡಿ ಮಡಿ ಮಾಡಿನೇ ಈ ಕೆಲಸಗಳನ್ನ ಮಾಡಬೇಕು ಅಂತ ನನಗೆ ಇಷ್ಟ. ಸ್ವಲ್ಪ ನಾನು ನೋಡಿ ಎಷ್ಟು ಬ್ಯಾಗ್ಸ್ ಆಗಿದೆ ಅಂತ, 4-5 ಬ್ಯಾಗಷ್ಟು ಸೀರೆಗಳಿದೆ. ಬ್ಲೌಸ್ಗಳೆಲ್ಲ ಸಪ್ರೇಟು. ಈ ಸೀರೆ ಬ್ಲೌಸ್ಗಳ ಕೆಲಸ ಮುಗಿದ್ರೆ ಮತ್ತು ರೇಷ್ಮೆ ಸೀರೆದೆಲ್ಲ ಹಿಂದಿನ ಬ್ಲಾಗಲ್ಲಿ ನೀವು ನೋಡಿರ್ತೀರ ಮೇ ಬಿ. ಆ ಕೆಲಸ ಮುಗಿಸಿದ್ದೀನಿ. ಇನ್ನು ಐರನ್ ಮಾಡಬೇಕು. ಇದನ್ನೆಲ್ಲ ತೊಗೊಂಡೋಗಿ ಕಬೋರ್ಡ್ಗೆ ಆರ್ಗನೈಸ್ ಮಾಡಬೇಕು. ಅಕ್ಕಟ ಅಯ್ಯಪ್ಪ ಬ್ರಹ್ಮಾಂಡ ಅಂತ ಅನಿಸುತ್ತೆ. ಕಷ್ಟಪಟ್ಟು ಮಾಡಲ್ಲ ಗೈಸ್ ಕೆಲಸನ, ಇಷ್ಟಪಟ್ಟು ಖುಷಿಯಿಂದನೇ ಮಾಡ್ತೀನಿ. ಈ ರಾಶಿ ಯಾವುದು ಅಂತ ಅಂದ್ಕೊಂಡ್ರೆ ಇದೆಲ್ಲ ಬ್ಲೌಸ್ಗಳ ರಾಶಿ. ಈಗ ಇದನ್ನು ಎಲ್ಲ ಸೆಕ್ರಿಗೇಟ್ ಮಾಡಿ ಮಡಚಿ ಎತ್ತಿಕ್ಕಬೇಕು. ಬನ್ನಿ ಮಾಡೋಣ. ಸಾಂಗ್ ಕೇಳ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಬಟ್ಟೆ ಎತ್ಕೊಂಬಂದೆ. ಇನ್ನು ಡೈಲಿ ಯೂಸ್ ಬಟ್ಟೆಗಳೆಲ್ಲ ಎತ್ಕೋಬೇಕು. ಒಣಗಿಲ್ಲ ಒಂದು ಸ್ವಲ್ಪ, ಜೋರು ಮಳೆ ನಮ್ಮ ಮೈಸೂರಿನಲ್ಲಿ. ನೋಡಿ ಎಷ್ಟು ಮಳೆ ಬರ್ತಾಯಿದೆ. ಜನಗಳು ಹೊಟ್ಟೆಗೆ ಚೆಂಗ್ ಕೊಡ್ತಾರೋ ಇದು ಹಾಗೆ, ವೆದರು ಕೂಡ ಹಾಗೆ ಆಡುತ್ತೆ. ಅಯ್ಯೋ ಕರ್ಮ. ನಮ್ಮ ಮನೆ ಕೆಲಸ ನಾವು ಮಾಡಿದ್ರೆ ಇವ್ರಿಗೆ ಎಲ್ಲೆಲ್ಲೋ ಮೆಣ್ಸಿನ್ಕಾಯಿ ಸಿಗಾಕೊಂಡಂಗೆ ಆಗುತ್ತೆ ಗೈಸ್.
ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಿಂತ್ಕೊಳ್ಳೋದು, ನೋಡೋದು, ನಗೋದು, ಮಾತಾಡೋದು, ಕೈ ತೋರಿಸ್ಕೊಂಡು ಮಾತಾಡ್ತಾ ನಿಂತ್ಕೊಳ್ಳೋದು. ಮಾಡೋಕ್ಕೆ ಕೆಲಸ ಇಲ್ಲ, ನನ್ನಂಗೆ ಹುಡ್ಕೊಂಡು ಕೆಲಸ ಮಾಡಲ್ಲ. ಇನ್ನೇನು ಮಾಡ್ತವೆ ಕೋಡಂಗಿಗಳು. ಮಾಡೋಕ್ಕೆ ಕೆಲಸ ಇದ್ದಿದ್ರೆ ಮುಚ್ಕೊಂಡು ಕೆಲಸ ಮಾಡಿರೋರು. ನಾನು ಏನಾರ ಮಾಡ್ಕೋತೀನಿ, ಎಸ್ಸತ್ತಾರ ಹತ್ತುತ್ತೀನಿ, ಎಸ್ಸತ್ತಾರ ಇಳಿತೀನಿ. ಇವ್ರಿಗೇನು, ಇವ್ರಿಗೆಂತ, ಇವ್ರೇನು ಬಂದು ಮಾಡಿಕೊಡ್ತಾರಾ? ಮಾಡೋಳು ನಾನು, ನನಗೇನಾದ್ರು ನೋವಾದರೆ ಅನುಭವಿಸೋಳು ನಾನು. ಇವ್ರಿಗೆ ಎಂಥ ಗಾಯ್ಸ್, ಇವ್ರದ್ದು ಎಷ್ಟಿದೆಯೋ ಅಷ್ಟು ನೋಡಬೇಕು. ನಿಂತ್ಕೊಂಡು ಪಿಸಿ ಪಿಸಿ ಗುಸು ಗುಸು ಮಾತಾಡ್ತಾವೆ. ಮಾತಾಡ್ತಾರೆ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಬಂದೇನು ನನಗೆ ಮಾಡಿಕೊಡಲ್ಲ. ನಾನಾಯಿತು, ನನ್ನ ಸಾಂಗ್ ಆಯಿತು, ನನ್ನ ವಿಡಿಯೋ ಆಯಿತು, ನನ್ನ ಕೆಲಸ ರಾಶಿ ಆಯಿತು. ಇಷ್ಟು ರಾಶಿ ಇದೆ, ಎಲ್ಲ ನಾನೇ ಮಡ್ಚಬೇಕು. ಏನೋ ನಾನು ಮಾಡ್ಕೋತೀನಿ, ಖುಷಿನೋ ದುಃಖನೋ ನಾನು ಮಾಡ್ಕೋತೀನಿ. ಇವ್ರಿಗೇನಕ್ಕೆ ಬೇಕು ನನ್ನ ವಿಷಯ? ನಾನು ಕೇಳೋದಷ್ಟೇ. ಕಚ್ಚಡ ಅಂದರೆ ಇಂತಿಂಥ ಕಚ್ಚಡ ಜನಗಳಿಲ್ಲ. ಬೇರೆ ವಿಷಯ ಹಂಗೆ ಇದ್ರೂ ನಾನು ಮಾತಾಡಲ್ಲ ಗೈಸ್. ಅವ್ರ ವಿಷಯಕ್ಕೂ ಹೋಗಲ್ಲ, ಅವ್ರನ್ನ ತಿರ್ಕೊಂಡು ನೋಡಲ್ಲ. ಇವ್ರಿಗೆ ಯಾಕೆ ನನ್ನ ವಿಷಯ? ನಾಯಿ ಬೊಗಳುತ್ತೆ, ನಾಯಿ. ನನ್ನ ಪಾಡಿಗೆ ನಾನು ಸಾಂಗ್ ಕೇಳ್ಕೊಂಡು ಬ್ಲೌಸ್ಗಳೆಲ್ಲ ಮಡ್ಚಿಬಿಟ್ಟು ಬ್ಯಾಗೆಲ್ಲ ಹಾಕಿ ಸೊ ಎಲ್ಲ ತೊಗೊಂಡೋಗಿ ಮೇಲಿಡಬೇಕು. ಇನ್ನೂ ತುಂಬ ಕೆಲಸಗಳಿದ್ದಾವೆ. ಐರನ್ ಮಾಡೋ ಬಟ್ಟೆ ಎಲ್ಲ ಐರನ್ ಮಾಡಬೇಕು, ಎತ್ತಿಕ್ಕಬೇಕು. ಅಷ್ಟರಲ್ಲಿ ಪಾಪ ಸತೀಶು ಕೂಡ ಮಾರ್ಕೆಟಿಂದ ಬಂದರು. ನಮ್ಮ ಕಷ್ಟ ನಮಗೆ 1000 ಇರುತ್ತೆ ಗೈಸ್. ಯಾಕಂದರೆ ಒಪ್ಕೊಳ್ಳೋವಾಗ ಕಡಿಮೆ ರೇಟ್ಗೆ ಒಪ್ಕೊಂಡಿರ್ತೀವಿ. ದಿಢೀರಂತ ಮಧ್ಯದಲ್ಲಿ ರೇಟುಗೆಲ್ಲ ವೇರಿಯೇಷನ್ ಆಗುತ್ತೆ. ಎಣ್ಣೆ ಅಂತೂ ಮಾತಾಡೋಂಗಿಲ್ಲ ಬಿಡಿ. ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ, ಅಕ್ಕಿ ರೇಟು ಜಾಸ್ತಿ ಆಗಿದೆ. ಏನು ಮಾಡ್ತೀರಾ? ಸುಮಾರು ಜನ ಯಾವಾಗಲೂ ಉಪ್ಸಾರು ಮಾಡೋ ರೆಸಿಪಿ ತೋರಿಸಿ, ಖಾರ ಮಾಡೋ ರೆಸಿಪಿ ತೋರಿಸಿ ಕಮೆಂಟ್ ಹಾಕ್ತಾನೆ ಇದ್ದರು. ಸೊ ಮಧ್ಯಾಹ್ನ ಇವತ್ತು ನಾನು ಉಪ್ಸಾರು ಮಾಡೋಣ ಅಂತ ಎಲ್ಲ ಥರ ಕಾಳು, ನಮ್ಮ ಮಂಡ್ಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಬೆರಕೆ ಕಾಳು ಅಂತ ಕರಿತೀವಿ. ಕಪ್ಪು ಕಡಲೆಕಾಳು, ಹೆಸರು ಕಾಳು, ಬೇಳೆಕಾಳು, ಹಳಸಂದೆ ಕಾಳು, ತಗ್ನಿ ಕಾಳು ಅಂತ ಕರಿತೀವಿ. ಅದನ್ನೆಲ್ಲ ನೆನೆ ಹಾಕಿದ್ದೆ, ಬಿಸಿನೀರಲ್ಲಿ ನೆನೆ ಹಾಕಿ 2 ವಿಷಲ್ ತೊಗೊಂಡಿದ್ದೀನಿ, 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಕಾಳು ಸಮೇತ ಎತ್ಕೊಂಡು ರುಬ್ಕೋಬೇಕಾಗತ್ತೆ. ಉಪ್ಸಾರು ಖಾರಕ್ಕೆ ಸೂಪರಾಗಿರುತ್ತೆ. ಗೊಡ್ಡು ಖಾರ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಹಸಿರುಮೆಣ್ಸಿಕಾಯಿ ಗ್ಯಾಸ್ಟಿಕ್ಕು, ಬಟ್ ಹಸಿರುಮೆಣ್ಸಿಕಾಯಿ ಖಾರ ಬಾಯಿಗೆ ರುಚಿ, ಹೊಟ್ಟೆಗೆ ಅಹಿತ ಖಾರ. ಸೊ ಒಣಮೆಣ್ಸಿಕಾಯಿ ಖಾರ ಮಾಡೋದು ತೋರಿಸ್ತೀನಿ. ನಾವು ಜಾಸ್ತಿ ಒಣಮೆಣ್ಸಿಕಾಯಿದೆ ಮಾಡೋದು. ಇದನ್ನು ಬಸ್ಕೊಂಡು ಅದರ ನೀರನ್ನ ಎತ್ತಿಕ್ಕೋತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು 8ರಿಂದ 10 ಒಣಮೆಣ್ಸಿಕಾಯಿ, ಗುಂಟೂರು ಮೆಣ್ಸಿಕಾಯಿನ ಹುರ್ಕೋತಾ ಇದ್ದೀನಿ. ಮುಂಚೆ ಎಲ್ಲ ನಾವು ಹೆಣ್ಮಕ್ಳು ಒಂಚೂರು ಬಿಸಿ ಮುಟ್ಬಿಟ್ರೆ ಅಪ್ಪ ಅವ್ವ ಅಂತಿದ್ವಿ. ಬಟ್ ಇವಾಗ ಯಾವ ಕೈ ಏನಾದರೂ ತಲೆ ಕೆಡಿಸ್ಕೊಳ್ಳಲ್ಲ. ಅಯ್ಯೋ ಅದನ್ನು ಹುಡ್ಕೋರು ಯಾರು ಅಂತ ಅನಿಸುತ್ತೆ. ಸೊ ಉಪ್ಸಾರು ಖಾರಕ್ಕೆ ಒಣಮೆಣ್ಸಿಕಾಯಿ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಚೂರ್ಕಾಯಿ, ಬೇಕಿದ್ರೆ ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೋದು. ಹುಣಸೆಹಣ್ಣು, ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಅದೇ ಗೊಡ್ಡು ಖಾರ. ಸಿಂಪಲ್ ಅಂದರೆ ಸಿಂಪಲ್, ವೆರಿ ಸಿಂಪಲ್. ಸೊ ನಾನಿವಾಗ ಉಪ್ಸಾರು ಒಗ್ಗರಣೆ ಮಾಡ್ಕೋಬೇಕು. ಈಗ ಖಾರ ರೆಡಿ ಆಯಿತು, ಘಮ ಘಮ ಅಂತಾಯಿತು. ಅಪ್ಪ ಒಂದು ಚೂರು ಟೇಸ್ಟ್ ನೋಡಿದೆ, ಖಾರ ನತ್ಕತ್ತಿತ್ತು. ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಕಾಯಿ ತುರಿ ಚೂರು. ಒಬ್ಬೊಬ್ಬರು ಕಾಯಿ ತುರಿ ಹಾಕಲ್ಲ, ಸ್ವಲ್ಪ ಕಾಯಿ ತುರಿ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕಡೆ ನಾವೇನು ಬೇಯಿಸಿ ಸುರ್ಕೊಂಡಿದ್ವಿ ನೀರು, ಅದು ಉಪ್ಸಾರಿಗೆ ಒಗ್ಗರಣೆ. ಸೊ ಇದು ಕಾಳು ಬೆಂದಿರೋ ನೀರು. ಬೆಳ್ಳುಳ್ಳಿ, ಜೀರಿಗೆ, ಚೂರು ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ರಸ ಸಖತ್ತಾಗಿರುತ್ತೆ. ಕಾಳು ಬೆಂದಿರೋ ನೀರು ಬಸ್ಸಾರು ಅಂತನಾದರೂ ಕರಿಬೋದು, ಅಥವಾ ಉಪ್ಸಾರು ಅಂತನಾದರೂ ಕರಿಬೋದು. ಹೆಲ್ತ್ಗೆ ತುಂಬ ಒಳ್ಳೆಯದು. ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ. ಏನೇ ತಿಂದರೂ ಹೆವಿ ಅನಿಸಲ್ಲ ಊಟ, ಮತ್ತೆ ತಿನ್ನಬೇಕು ಅನಿಸುತ್ತೆ. ಉಪ್ಸಾರು ಈಸ್ ಗುಡ್ ಫಾರ್ ಹೆಲ್ತ್. ಅದು ಕಾಳು ಸಾರು ಅಂತೂ ಇದ್ದಿದ್ದು ತುಂಬ ಒಳ್ಳೆಯದು ದೇಹಕ್ಕೆ. ವಾರಕ್ಕೆ ಒಂದ್ಸಲಿ ಆದರೂ ಉಪ್ಸಾರು ತಿನ್ನಬೇಕು. ಇದೇ ಸಾರು ನಾವು 3 ದಿನ ಕೊಟ್ಟರು ಸತೀಶ್ ತಿಂತಾರೆ. ಹಾಕಿರೋ ಒಗ್ಗರಣೆನೇ ಸ್ವಲ್ಪ ಸಾಂಬಾರಲ್ಲಿ ಕುದಿಸ್ತಾ ಇದ್ದೀನಿ. ಯಾಕಂದರೆ ನಾನು ಇನ್ನೂ ಅನ್ನಕ್ಕೆ ಇಡಬೇಕು, ಮುದ್ದೆಗೆ ಇಡಬೇಕು. ಸತೀಶ್ ಆಲ್ರೆಡಿ ಮಾರ್ಕೆಟಿಂದ ಬಂದು ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಮೀನ್ಸ್ ತರಕಾರಿ ಎಲ್ಲ ಬಿಚ್ಚಿ ಜೋಡಿಸ್ತಾ ಇದ್ದಾರೆ. ಸೊ ಬಿಸಿ ಬಿಸಿ ಅಡುಗೆ ಮಾಡೋಣ ಅಂತ ಮಾಡ್ಕೋತಾ ಇರೋದು. ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಹಾಕ್ಕೊಂಡೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದು ಉಪ್ಸಾರು ಕುದಿಯೋಷ್ಟರಲ್ಲಿ ಈ ಕಡೆ ಕಾಳು ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಅನ್ನಕ್ಕೆ ಇಟ್ಕೊಂಡಿದ್ದೆ. ಇದೇ ಗ್ಯಾಪಲ್ಲಿ ರೈಸ್ ಕೂಡ ಆಗೋಯ್ತು. ಸೊ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು, ಈಗೇನು ಮಾವಿನ ಹಣ್ಣಿನ ಸೀಸನ್ ಇಲ್ಲ, ಬೇಕಿದ್ರೆ ಒಂದು ಹೋಳು ಮಾವಿನ ಹಣ್ಣು ಇಟ್ಕೊಂಡು ತಿಂತಾಯಿದ್ರೆ ಬಡವ್ರ ಮನೆ ಊಟ ರುಚಿಯಮ್ಮಿ ಅಂತ ಹಳೇ ಸಾಂಗ್ ಸಖತ್ತಾಗಿ ನೆನಪಾಗುತ್ತೆ, ನಮ್ಮ ದಾದಾ ವಿಷ್ಣು ಸರ್ದು. ಈ ಕಡೆ ಪಲ್ಯ ಮಾಡ್ಕೊತಾ ಇದ್ದೀನಿ. ಕಾಳು ಒಗ್ಗರಣೆ ಅಥವಾ ಕಾಳು ಉಸ್ಲಿ ಏನಾದರೂ ಕರಿಬೋದು. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿದ್ದೀನಿ, ಚಿಟಿಕೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು ಆನಿಯನ್ ಕಟ್ ಮಾಡಿ ಹಾಕೋತೀನಿ.
ಕಾಳಿಗೆ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಸೊ ಒಂದೇ ಒಂದು ಈರುಳ್ಳಿಗೆ ಚಿಟಿಕೆ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದು. ಯಾಕಂದರೆ ಈರುಳ್ಳಿಗೆ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಬೇಯಿಸಿ ಇಟ್ಕೊಂಡಿರೋಂಥ ಬೆರಕೆ ಕಾಳು ಎಲ್ಲ ಆ ಥರ ಕಾಳು ಹಾಕಿದ್ದೀನಿ. ಇದಂತೂ ತುಂಬ ಒಳ್ಳೆಯದು. ಬರೀ ಇದನ್ನೇ ಕೊಟ್ಟರೆ ಬ್ರೇಕ್ಫಾಸ್ಟ್ಗೆ ಸತೀಶ್ ಅಷ್ಟು ಹ್ಯಾಪಿ ಪರ್ಸನ್ ಈ ಪ್ರಪಂಚದ ಮೇಲೆ ಇಲ್ಲ. ಅಷ್ಟು ಖುಷಿಪಟ್ಟು ತಿಂತಾರೆ. ಕಾಯಿ ತುರಿ, ಕೊತ್ತಂಬರಿ, ಚೂರು ನಿಂಬೆ ರಸ ಹಾಕ್ಕೊಂಡು ತಿಂತಾಯಿದ್ರೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಗೊತ್ತಾ, ಉಸ್ಲಿ. ಆ ಉಸ್ಲಿನೂ ಏನೂ ಮಾಡೋಕ್ಕಾಗಲ್ಲ ನಾನು ಮಾಡಿರೋ ಪಲ್ಯ ಮುಂದೆ. ಅಷ್ಟು ಸಖತ್ತಾಗಿತ್ತು. ಈ ಕಡೆ ಉಪ್ಸಾರು ರೆಡಿ ಆಯಿತು, ರೈಸ್ ರೆಡಿ ಆಯಿತು, ಕಾಳು ಪಲ್ಯ ರೆಡಿ ಆಯಿತು. ಚಿಟಿಕೆ ನಾನು ಅಂದಂಗೆ ಲೆಮನ್ನ ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಎಲ್ಲ ಆದಮೇಲೆ ಮಾಡೋವಾಗಲೇ ಹಾಕಬೇಡಿ, ಕೈ ಬಂದುಬಿಡುತ್ತೆ. ಎಲ್ಲ ಆದಮೇಲೆ ಸ್ವಲ್ಪ ನಿಂಬೆಹಣ್ಣನ್ನು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಅಷ್ಟೇ. ಸಖತ್ತಾಗಿರುತ್ತೆ ಟೇಸ್ಟ್ಗೋಸ್ಕರ. ಸೊ ಈ ಮಕ್ಕಳು ತರಕಾರಿ ಕಾಳು ಅಂತಂದರೆ ಅಂತ ರಾಗ ತೆಗಿತಾರೆ. ಬಟ್ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ತಿಂಡಿ ಮಾಡಿದಾಗ ಒಂದು ಸತಿ ಕ್ಲೀನು, ಆಮೇಲೆ ಎಲ್ರಿಗೂ ದೋಸೆ ಹಾಕ್ಕೊಟ್ಟಾಗ ಒಂದು ಸತಿ ಕ್ಲೀನು, ಈಗ ಅಡುಗೆ ಮಾಡುವಾಗ ಒಂದು ಸತಿ ಕ್ಲೀನು. ಸೊ ಏನೇನು ಯೂಸ್ ಮಾಡಿದೆ ಪಾತ್ರೆ ಅಲ್ಲಿಂದಲ್ಲೇ ಎಲ್ಲ ತೊಳೆದಿಟ್ಬಿಟ್ಟು ಅಡುಗೆ ಮನೇನ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸ್ಬಿಟ್ಟೆ. ಇನ್ನೇನಿದ್ರು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ ರಾಗಿಯ ಮುದ್ದೆ ಚಂದ, ಉಪ್ಪೆಸ್ರಿನ ಖಾರ ಚಂದ ಅಂದ್ಕೊಂಡು ಊಟ ಮಾಡೋದಷ್ಟೇ ಬ್ಯಾಲೆನ್ಸು. ನೋಡಿ ಕಸ ಎಲ್ಲ ಮತ್ತೊಂದು ರೌಂಡ್ ಕಸ ಹೊಡಿತಾ ಇದ್ದೀನಿ. ಯಾಕಂದರೆ ಇನ್ನು ಊಟಕ್ಕೆ ಬಂದರೆ ಇಲ್ಲೆಲ್ಲ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಗಾಳಿಗೆಲ್ಲ ಕಡೆ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲ ನೀಟಾಗಿ ಸೆಕ್ರಿಗೇಟ್ ಮಾಡಿ ಅಡುಗೆ ಮನೆ ಕೆಲಸ ಎಲ್ಲ ಆದಮೇಲೆ ಈ ಕೆಲಸನ ಮಾಡ್ಕೋತಾ ಇದ್ದೀನಿ. ಮುದ್ದೆಗೆ ಇಟ್ಟಿದ್ದೀನಿ, ಸಿಮ್ ಮಾಡಿ ಮುದ್ದೆಗೆ ನೀರಿಟ್ಟಿದ್ದೀನಿ. ಸೊ ಅದು ಕುದಿಯೋ ಅಷ್ಟರಲ್ಲಿ ಈ ಕೆಲಸ ಮಾಡ್ಕೊಂಬಿಡೋಣ ಅಂತ ನಾನು ಮಾಡ್ಕೋತಾ ಇದ್ರೆ ಅದಷ್ಟೇ. ಅಷ್ಟರಲ್ಲಿ ಸತೀಶ್ ಕೂಡ ಬಂದರು. ಬಿಸಿ ಬಿಸಿ ಮುದ್ದೆ ತಿರುವಿ ಅವ್ರಿಗೂ ಕೂಡ ಊಟಕ್ಕೆ ಕೊಡೋಣ ಅಂತ. ತುಂಬ ಟಯರ್ಡ್ ಆಗಿದ್ದರು. ಮಾರ್ಕೆಟಲ್ಲಿ ಮೂಟೆ ಗೀಟೆ ಎಲ್ಲ ಎತ್ಕೊಂಡ್ಬಂದು ಯಾವುದೇ ಕೆಲಸ ಆದರೂ ಅಷ್ಟೇ ಗೈಸ್, ಯಾವುದು ಈಸಿ ಅಲ್ಲ. ಅದೇನೋ ಅಂತಾರಲ್ಲ, ಮಾಡಿದ್ರೆ ಗೊತ್ತಾಗುತ್ತೆ ನೋವು ಕಷ್ಟ, ಅದರಲ್ಲಿ ಎಷ್ಟಿರುತ್ತೆ ಶ್ರಮ ಅನ್ನೋದು. ಮಾಡೋ ತನಕ ಏನೂ ಗೊತ್ತಾಗಲ್ಲ, ಮಾಡಿದ ಮೇಲೆ ಪ್ರತಿಯೊಂದು ಗೊತ್ತಾಗೋದು. ಸೊ ನನಗಂತೂ ನಂಬ್ತಿರೋ ಬಿಡ್ತಿರೋ, ತಿಂತೀನೋ ಬಿಡ್ತೀನೋ ಅಚ್ಚುಕಟ್ಟಾಗಿರಬೇಕು. ಯಾವುದೇ ಆಗಲಿ ಅದು ಎಲ್ಲ ಕೆಲಸನೂ ಅಷ್ಟೇ ನಾನು ನೀಟಾಗಿ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಇದ್ರ ಜೊತೆ ಇನ್ನು ಐರನ್ ಮಾಡಬೇಕು. ತುಂಬ ಕೆಲಸ ಇತ್ತು. ಎಷ್ಟು ಬಟ್ಟೆಗಳಿದೆ ನೋಡಿ. ಮ್ಯಾಟೆಲ್ಲ ತೊಳೆದಾಕಿದ್ದೆ ಬೆಳಗ್ಗೆ, ಬಟ್ಟೆ ಎಲ್ಲ ಮಡಚಿದೆ, ಬಟ್ಟೆ ಎತ್ಕೊಂಬಂದು ಜೋಡಿಸಿಟ್ಟೆ. ಈಗ ಐರನ್ ಮಾಡಬೇಕು ಅಂತ ಆವಾಗಲೇ ಹೇಳಿದ್ದೆ. ಸೊ ಇನ್ನೂ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಒಣಗಬೇಕಿತ್ತು. ಅದನ್ನೆಲ್ಲ ಒಣಗವೆಲ್ಲ ಬಿಟ್ಬಿಟ್ಟು ಬಟ್ಟೆ ಎಲ್ಲ ಎತ್ಕೊಂಬಂದು, ಯಾಕೋ ಸೋನೆ ಮಳೆ ಬರೋ ಥರ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಕಟ್ಟೆ ಮೇಲೆ ಹಾಕಿದಂಥ ಬಟ್ಟೆಗಳೆಲ್ಲ ಎತ್ಕೊಂಬಂದು ತಂತಿ ಮೇಲೆ ಹಾಕ್ಬಿಟ್ಟು ಡ್ರೈ ಆಗಿರೋ ಬಟ್ಟೆಗಳೆಲ್ಲ ಎತ್ಕೊಂಡು ಶೂಸು ಗೀಸು ಪ್ರತಿಯೊಂದು ತೊಳೆದಿಟ್ಟಿದ್ದೀನಿ. ಅಷ್ಟು ಬಿಸಿಲಿಲ್ಲ ಅಲ್ವಾ, ಬರೀ ಮೋಡ ಅಲ್ವಾ. ಸೊ ಹಾಗಾಗಿ ಇವಾಗ ಅದನ್ನೆಲ್ಲ ಎತ್ಕೊಂಬಂದು ಐರನ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ನನ್ನ ಬಟ್ಟೆ ನಾನು ಒಂದಿನಕ್ಕೂ ನಾನು ಐರನ್ ಮಾಡ್ಕೊಳ್ಳೋದು ಹಾಕ್ಕೊಳ್ಳೋದು ನನ್ನ ಜನ್ಮದಲ್ಲೂ ಗೊತ್ತಿಲ್ಲ, ನಾನು ಮಾಡಿಕೊಂಡೂ ಇಲ್ಲ. ಬಟ್ ಎಲ್ಲರೂ ಬಟ್ಟೆಗಳನ್ನೂ ಐರನ್ ಮಾಡ್ತೀನಿ, ಎತ್ತಿಕ್ತೀನಿ. ಯೂನಿಫಾರ್ಮ್ಸಿಂದ ಹಿಡ್ದು ಮನೆ ಹತ್ರ ಹಾಕ್ಕೊಳ್ಳೋ ಬಟ್ಟೆ, ಸತೀಶ್ಗಂತೂ ಚಡ್ಡಿಗಳು, ವಾಕ್ ಹೋಗೋ ಚಡ್ಡಿಗಳು ಕೂಡ ನಾನು ಐರನ್ ಮಾಡಿಡ್ತೀನಿ. ಸೊ ನನ್ನ ಮೇಲೆ ನನಗೆ ಹೆಮ್ಮೆ, ಪ್ರೌಡ್ ಇದೆ, ಫೀಲ್ ಇದೆ. ಬಟ್ ಅವರು ನನ್ನನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತಾಳೆ, ಇಷ್ಟೆಲ್ಲ ಟೆನ್ಷನ್ ತೊಗೊಂಡು ಯಾಕೆ ಮಾಡ್ತಾಳೆ, ಯಾರಿಗೋಸ್ಕರ ಮಾಡ್ತಾಳೆ ಅಂತ ಅರ್ಥ ಮಾಡ್ಕೊಂಬಿಟ್ರೆ ಯಾವುದೇ ಫ್ಯಾಮಿಲಿಲೂ ಭಿನ್ನಾಭಿಪ್ರಾಯ, ಮನಸ್ತಾಪ, ಜಗಳಗಳು ಇವೆಲ್ಲ ಏನೂ ಬರೋದಿಲ್ಲ. ಸೊ ನಾವು ಮಾಡೋದು ಯಾರಿಗೆ, ಅವರಿಗೆ, ಅವ್ರು ಮಾಡೋದು ಯಾರಿಗೆ, ನಮಗೇನೆ. ಬಟ್ ಅದು ಯೂಸ್ ಇಲ್ಲದೆ ಇರೋದು. ನಾವು ಅವ್ರು ಅಂತಾರೆ 10 ವರ್ಷ 15 ವರ್ಷ 20 ವರ್ಷದ ಕತೆ ಹೇಳ್ತಾರೆ, ಅಲ್ಲಿ ತನಕ ನಾವು ಇರ್ತೀವ ಗೈಸ್. ಸೊ ನನಗೆ ಅದೊಂದು ಕ್ವೆಶ್ಚನ್ ಮಾರ್ಕ್. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ಇವತ್ತಿದ್ದೀವ, ಹ್ಯಾಪಿಯಾಗಿದ್ದೀವ, ನೆಮ್ಮದಿಯಾಗಿದ್ದೀವ, ಖುಷಿಯಾಗಿದ್ದೀವ, ಹೊಟ್ಟೆ ತುಂಬ ತಿಂದವಾ? ಯೋಚನೆ ಮಾಡಬೇಕು ಫ್ಯೂಚರ್ ಬಗ್ಗೆ. ತಪ್ಪು ಅಂತ ಅಲ್ಲ, ತೀರಾ ಫ್ಯೂಚರ್ ಅಂತ ಹೋದರೆ ತಲೆ ಕೆಟ್ಟು ಮೆಂಟ್ಲಾಗ್ಬಿಡ್ತೀವಿ. ಏನಂತೀರಾ? ಅಷ್ಟರಲ್ಲಿ ಸತೀಶ್ ಕೂಡ ಬಂದರು. ಬಿಸಿ ಬಿಸಿ ಮುದ್ದೆ ಮಾಡಿ ನಮ್ಮ ಹುಡ್ಗನಿಗೂ ಊಟಕ್ಕೆ ಕೊಟ್ಟೆ. ನಾನು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನಿಜಕ್ಕೂ ಉಪ್ಸಾರು ಮಾತ್ರ ಖಾರ ಸಖತ್ತಾಗಿತ್ತು. ಓಪನಾಗಿ ಹೇಳ್ಕೊತೀನಿ, ಸತೀಶ್ಗಂತೂ ಒಂಚೂರು ಅಹಂಕಾರ ಆಗಲಿ, ದುರಹಂಕಾರ ಆಗಲಿ, ಕೊಬ್ಬಾಗಲಿ ಯಾವುದೂ ಇಲ್ಲ. ಬಿಕಾಸ್ ಇದೇ ಸಾಂಬಾರು ನೀವು 3 ದಿನ ಕೊಟ್ಟರು ಏನೂ ಮಾತಾಡಲ್ಲ ಗೈಸ್. ಪೂಯಿಂಗ್ ಅನ್ನಲ್ಲ. ಬೇಕಿದ್ರೆ ಇವರಿಗೆ
ಟಾನಿಕ್ ಥರ ಸಾಂಬಾರಲ್ಲೇ ಬಿಟ್ಟಿದ್ರು ಕೂಡ ಸುಮ್ಮನೆ ತಿಂತಾರೆ. ಪಲ್ಯನೇ ಬೇಕು, ಒಗ್ಗರಣೆನೇ ಬೇಕು. ಒಬ್ಬೊಬ್ಬರು ಕಿರಿಕಿರಿ ಮಾಡ್ತಾರೆ, ಸೊಪ್ಪು ಪಲ್ಯ ಮಾಡೋಕ್ಕಾಗಲ್ವಾ, ಕಾಳು ಪಲ್ಯ ಮಾಡೋಕ್ಕಾಗಲ್ವಾ ಅಂತ ಬೈತಾರೆ. ಬಟ್ ಸತೀಶ್ ಹಂಗಲ್ಲ ಗೈಸ್, ಸಾಂಬಾರಲ್ಲೇ ಕಾಳು ಬಿಟ್ಟರು ಏನೂ ಮಾತಾಡಲ್ಲ. ನೋಡ್ತಾ ಸಂಜೆ ಆಗೋಯ್ತು, ಮಕ್ಕಳು ಸ್ಕೂಲಿಂದ ಬಂದರು. ಸೊ ಬಂದವರೆ ಆ್ಯಸ್ ಯೂಶಲ್ ಸಂಜೆ ಆಗಿದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಇದೆಯಾ, ಉಪ್ಸಾರ, ಮಕ್ಳಿಗೆಲ್ಲ ಉಪ್ಸಾರು ಒಳಗೆ ಹೋಗಲ್ಲ. ಸೊ ಹಾಗಾಗಿ ನಾನು ವೆಜ್ ನಟ್ಸ್ ಮಾಡ್ತಾಯಿದ್ದೀನಿ. ಇದು ತುಂಬ ನಮಗೆ ಅಂದರೆ ಹೋಮ್ ಮೇಡ್ ಮಾಡಿ ಕೊಟ್ಟು ಕಳಿಸ್ತಾರೆ. ನಮ್ಮ ಕೇಟ್ರಿಂಗ್ಗೆ ಸರ್ವಿಸ್ ಕೊಡಿ, ಚೆನ್ನಾಗಿದೆಯಾ ಟೇಸ್ಟ್ ನೋಡಿ ಅಂತ. ಅದಕ್ಕೆ ಸತೀಶ್ ಹೇಳ್ತಾಯಿದ್ರು ಮಾಡಿ ನೋಡು ಹೇಗಿದೆ ಏನು ಅಂತ ಅಂದ್ಬಿಟ್ಟು ನಾನು ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಬ್ರೆಡ್ ಕ್ರಮ್ಸ್ ಎಲ್ಲನೂ ಹದ್ದಿ ಅದರಲ್ಲಿ ಮಾಡ್ತಾಯಿದ್ದೀನಿ. ಸೊ ಟೇಸ್ಟ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು, ಅಂದರೆ ಮೀನ್ಸ್ ಜಾಸ್ತಿ ಕಾವಿಟ್ಕೊಂಡು ಮಾಡಬಾರ್ದು, ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಎಲ್ಲ ಅದ್ದಿ ಅದಕ್ಕೆ ಬ್ರೆಡ್ ಎಲ್ಲ ಪುಡಿ ಮಾಡಿ ಕ್ರಮ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನನ್ನ ಮಗ ಅಂತೂ ಫುಲ್ ಹ್ಯಾಪಿ, ಏನಮ್ಮ ಇವತ್ತು ವೆರೈಟಿ ಸ್ನ್ಯಾಕ್ ಮಾಡ್ತಾಯಿದ್ದೀಯಾ ಅಂತ ಇದ್ದ. ವಾಚ ನೀ ಸಂಪಾದನೆ ಮಾಡ್ಬಿಟ್ಟು ತಗೊಳ್ಳುವೆ, ಬರೀಯಪ್ಪ ಕಂದ ಹಾಕ್ಕೊಡ್ತೀನಿ ಬರೀ. ಬರ್ದಾಯ್ತು, ಟೆಸ್ಟು ನಿನಗೆ ಕಂದ, ನನಗಲ್ಲ. ನೀನು ಓದ್ಲಿ ಚೆನ್ನಾಗಿ ಬರೀಲಿ ಅಂತ. ಹೋಗ್ಲಿ ತಿನ್ನು ಎಕ್ಸ್ಟ್ರಾ. ಅಲ್ಲ ಐತಲ್ಲ ಹಾಕಮ್ಮ, ಹಾಕ್ಬಿಡು. ನಾನು ತಿನ್ಕೊಂಡು ಸಾಕು ಪರವಾಗಿಲ್ಲ, ಲಿಮಿಟ್ ಇರ್ಬೇಕು ಯಾವುದಕ್ಕಾದ್ರೂ. ಮಾಡ್ತೀನಿ ನಾನು ಆಯಿಲ್ ಫುಡ್ ಆ ಥರದ್ದೆಲ್ಲ ಏನು ಜಾಸ್ತಿ ಕೊಡೋದೇ ಇಲ್ಲ, ನಾನು ಮಾಡೋದೂ ಇಲ್ಲ ಮನೇಲಿ. ಸೊ ಅಪರೂಪಕ್ಕೆ ಒಂದ್ಸಲ ಮಾಡ್ತಾಯಿದ್ದೀನಿ. ಸೊ ಹೇಗೆ ಬಂದಿದೆ, ಟೇಸ್ಟ್ ಹೇಗೆ ಬಂದಿದೆ ಅಂತ ನಾನು ಕೂಡ ಚೆಕ್ ಮಾಡೋಣ, ತಿಂದು ನೋಡೋಣ ಅಂತ. ಯಾಕಂದರೆ ಸತೀಶ್ ಹೇಳಿದರು ಮಾಡಿ ನೋಡು, ತಿಂದು ನೋಡು, ನಾನು ಪಾರ್ಟಿಗೆ ಬಲ್ಕಲ್ಲಿ ಆರ್ಡ್ರ್ ಕೊಡೋಕ್ಕೆ ಚೆನ್ನಾಗಿದೆಯಾ ಅಂತ. ನಿಜಕ್ಕೂ ನಾನು ಕೈಯಾರೆ ಮಾಡಿದ್ದೀನೇನೋ ಅನ್ನೋ ಥರ ಓಮ್ಲಿ ಆಗಿತ್ತು, ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ಅದಕ್ಕೆ ಆಲ್ಟರ್ನೇಟಿವ್ ಕ್ರಮ್ಸು ಅದೆಲ್ಲ ಹಾಕಿದ್ದೆ. ಸೊ ಚಾರ್ವಿ ಕೂಡ ಟ್ಯೂಷನ್ಗೆ ಹೋಗಿದ್ಲು, ಅವಳು ಕೂಡ ಟ್ಯೂಷನ್ ಮುಗಿಸ್ಕೊಂಡು ಬಂದಳು. ನನಗೆ ತುಂಬ ಟಯರ್ಡಾಗಿತ್ತು, ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ನೋಡಿ ಗೈಸ್, ನೋಡಿ ಇದು ಅವಳು ಮಾಡಿರೋ ವೀಡಿಯೋ. 5 ನಿಮಿಷ ಕಣ್ಣು ಮುಚ್ಕೊಂಡು ಅವರಿಬ್ಬರು ಓದ್ತಾ ಇದ್ದಾರೆ ಅಂತ ನಂಗೆ ನಿದ್ರೆ ಬಂದಂಗೆ ಆಯಿತು ಅಂತ ಹಂಗೆ ಮಲ್ಕೊಂಡಿದ್ದೀನಿ. ಈ ಕೂದಲೆಲ್ಲ ತೆಗೆದು ಮಾರಿ ಮುತ್ತು ಥರ ಮಾಡಿದ್ದಾಳೆ, ದೆವ್ವ ಥರ ಅಂತ ಮಾತ್ರ ಅಂದ್ಕೊಂಬೇಡಿ ಆಯಿತಾ. ಸೊ ಇದೆಲ್ಲ ಕಿತಾಪತಿ ಉಳ್ದೇ ಮಾಡಿಬಿಟ್ಟು ವೀಡಿಯೋ ಬರೀ ಮಾಡ್ಕೊಂಡಿದ್ದಾಳೆ. ನನಗೆ ಕಣ್ಣು ಚುಚ್ಚುತ್ತಾ ಇತ್ತು. ಇವತ್ತಂತೂ 5 ನಿಮಿಷ ಕೂತಿಲ್ಲ, ನಿಂತಿಲ್ಲ, ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ನೀವೇ ನೋಡಿದ್ದೀರಾ. ಇದಂತೂ ಓಪನಾಗಿ ಹೇಳ್ಕೊತೀನಿ, ವೀಡಿಯೋಗಂತ ಯಾವುದೂ ಮಾಡಿಲ್ಲ. ನಾನು ಹೇಳ್ತಾಯಿದ್ದೆ ಆಫ್ ಮಾಡೆ, ಎದ್ದೇಳೆ ಮೇಲೆ ಕತ್ತೆ ಅಂತ ಬೈತಾ ಇದ್ದೆ. ಅವಳು ಇರಮ್ಮ ಅಂತ ಇದ್ಲು. ಎಷ್ಟೆಲ್ಲ ಸ್ನ್ಯಾಕ್ ನಾನು ಮನೇಲಿ ಮಾಡಿಕೊಟ್ಟಿದ್ದೆ. ಬಟ್ ನನ್ನ ಮಗನಿಗೆ ನಾನು ಹೇಳಲಿಲ್ವಾ, ಚುರುಮುರಿ ತರಕಾರಿ ಸಲಾಡ್ ಬೇಕೇ ಬೇಕು. 1 ವಾರ ಆಗಿತ್ತು ಅವ್ರ ಪಾಪ ತಂದೆ ಕೊಟ್ಟಿರಲಿಲ್ಲ. ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇವತ್ತು ಇಷ್ಟೆಲ್ಲ ಕೆಲಸ ಮಾಡಿದೆ, ಕಬೋರ್ಡೆಲ್ಲ ಕ್ಲೀನ್ ಮಾಡಿದೆ. ನೋಡಿ ಎಷ್ಟೆಲ್ಲ ಕಡೆ ಗಾಯ ಮಾಡ್ಕೊಂಡಿದ್ದೀನಿ ಅಂತ. ಈ ಗಾಯನೂ ಕೂಡ ವೀಡಿಯೋಗೋಸ್ಕರ ಮಾಡ್ಕೊಂಡಿದ್ದೀನಿ ಅಂತ ಮಾತ್ರ ಕಮೆಂಟ್ ಮಾಡಬೇಡಿ, ತುಂಬ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.